ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ನಾನು ಶ್ರೀ ನರಸಪ್ಪ ಕಮತ್ಗಿ, ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು. ಇವತ್ತಿನ ಒಂದು ಮುಖ್ಯವಾದ ವಿಚಾರ ಮನೆಯ ಆಯಗಳು. ಮನೆಯ ಆಯಗಳು ಯಾವುವು, ಮನೆ ಕಟ್ಟೋದಕ್ಕೆ ಯಾವ ಆಯಗಳು ಸೂಕ್ತ ಅನ್ನುವಂಥದ್ದು. ಬಹಳಷ್ಟು ಜನರಿಗೆ ಮನೆ ಕಟ್ಟಬೇಕಂದ್ರೆ ಆಯಗಳ ಗೊಂದಲ ತುಂಬ ಇದೆ. ಅದಕ್ಕೋಸ್ಕರ ಆಯಗಳ ಗೊಂದಲಕ್ಕಿಂತ ಮುಂಚೆ ಆಯಗಳ ಪರಿಚಯ ಮತ್ತು ಯಾವ ಆಯ ಮನೆ ಕಟ್ಟೋದಕ್ಕೆ ಅಥವಾ ಯಾವ ಯಾವ ಆಯಗಳು ಮನೆ ಕಟ್ಟೋದಕ್ಕೆ ಯೋಗ್ಯ, ಅಥವಾ ಮನೆ ಆಗಿರ್ಬೋದು ಅಥವಾ ಇತರೆ ಕಟ್ಟಡಗಳನ್ನು ಕಟ್ಟೋದಕ್ಕೆ ಯೋಗ್ಯ ಅನ್ನುವಂಥದ್ದನ್ನು ಈ ವಿಚಾರವನ್ನು ಇವತ್ತು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಮಾಹಿತಿಯನ್ನು ಸಂಪೂರ್ಣವಾದ ವಿಡಿಯೋ ನೋಡಿ ಮತ್ತು ನಿಮಗೆ ಇಷ್ಟವಾದಂದರೆ ಬೇರೆದವರಿಗೆ ಕೂಡ ಶೇರ್ ಮಾಡಿ ಅನ್ನುತ್ತಾ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಅದಕ್ಕೋಸ್ಕರ ಇಲ್ಲಿ ನಾನು ಬರೆದಿರುವ ಹಾಗೆ ಧ್ವಜಾಯ, ಸಿಂಹಾಯ, ಋಷಭಾಯ, ಗಜಾಯ, ಧೂಮ್ರಾಯ, ಶ್ವಾನಾಯ, ಕರಾಯ ಮತ್ತು ಕಾಕಾಯ. ಸೊ ಒಟ್ಟು 8 ಆಯಗಳು ಇಲ್ಲಿ ನಾನು ಬರೆದಿರುವಂಥ 1, 2, 3, 4 ಆಯಗಳು ಮನೆ ಕಟ್ಟೋದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಆಯಗಳೆಂದರೆ ತಪ್ಪಾಗಲಾರದು. ಅದರ ಜೊತೆಯಲ್ಲಿ ನಮಗೆ ಮನೆ ಕಟ್ಟೋದಕ್ಕೆ ಯೋಗ್ಯ ಅಲ್ಲದಂತಹ ಅಥವಾ ಅಶುಭ ಆಯಗಳಾಗಿರ್ಬೋದು ಅಥವಾ ಕೆಟ್ಟ ಆಯಗಳಂತೇಳಿ ನಾವು ಕರೆಸಿಕೊಳ್ಳುವಂಥ ಆಯಗಳು ಯಾವಪ್ಪ ಅಂತಂದರೆ, ಒಂದನೇದು ಧೂಮ್ರಾಯ, ಶ್ವಾನಾಯ, ಕರಾಯ ಮತ್ತು ಕಾಕಾಯ ಅನ್ನುವಂಥದ್ದು. ಸೊ ಇದು ಆಯಗಳ ಬಗ್ಗೆ 10 ವಿಡಿಯೋಗಳನ್ನು ಮಾಡಿದರೂ ಕೂಡ ಮುಗಿಲಾರದಂತಹ ಒಂದು ಸಮಾಚಾರ ಆಗಿರುವುದರಿಂದ ನಾನು ಸಂಕ್ಷಿಪ್ತವಾಗಿ ಕಡಿಮೆ ಅವಧಿಯಲ್ಲಿ ನಿಮಗೆ ತಿಳಿಸಲು ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನೀವು ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಇಂಜಿನಿಯರ್ ಕಡೆ ಹೋಗಿ ಒಂದು ನಕ್ಷೆಯನ್ನು ಮಾಡ್ಕೊಂಡು ಬರ್ತೀರಿ, ಅಥವಾ ಒಬ್ಬ ಪುರೋಹಿತರ ಅಥವಾ ಶಾಸ್ತ್ರಿಗಳ ಹತ್ರ ಅಥವಾ ಆಚಾರ್ಯರ ಹತ್ರ ಹೋಗಿ ಅಥವಾ ವಾಸ್ತುತಜ್ಞರ ಹತ್ರ ಹೋಗಿ ಒಂದು ಆಯವನ್ನು ತೆಗೆದುಕೊಂಡು ಬರ್ತೀರಿ. ಆಯ ಅಂದರೆ ಅದು ಮನೆಯ ಆದಾಯಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಅದು ಕಟ್ಟಡದ ಅಳತೆ. ಸೊ ಕಟ್ಟಡದ ಅಳತೆ ಅಂತಂದರೆ ಇದು 30-40 ಸೈಟಲ್ಲಿ ಒಂದು ಮನೆ ಕಟ್ತೀರಿ ಅಂತ ತಿಳ್ಕೊಂಡಾಗ ಆ 30-40 ಸೈಟಲ್ಲಿ ಎಷ್ಟು ಅಳತೆಯಲ್ಲಿ ಮನೆಯನ್ನು ಕಟ್ತಾ ಇದ್ದೀರಿ. 30-40 ಇದು ಆಯ ಅಲ್ಲ, ಇದು ಒಟ್ಟು ಆ ಜಾಗದ ವಿಸ್ತೀರ್ಣ ಎಂದು ತಿಳಿಬೇಕಾ ನೀವು. ಸೊ ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ, ಒಂದು ನಮ್ಮದು 30-40 ಇದೆ, ಇದಕ್ಕೆ ಯಾವ ಆಯ ಬರುತ್ತೆ ಅನ್ನುವಂಥದ್ದು ಬರ್ತಾರೆ. ಸೊ ಇದು 30-40ಗೆ ಸಂಬಂಧಪಡಲ್ಲ ಅಥವಾ 60-40ಗೆ ಸಂಬಂಧಪಡಲ್ಲ. ಆ 60-40 ಇರ್ಬೋದು ಅಥವಾ 30-40 ಇರ್ಬೋದು. ಆ 30-40, 60-40 ಸೈಟಲ್ಲಿ ನೀವು ಎಷ್ಟು ಅಳತೆಯಲ್ಲಿ ಮನೆಯನ್ನು ಕಟ್ತೀರಿ, ಅಥವಾ ಪೂರ್ವ ಪಶ್ಚಿಮ ಇರ್ಬೋದು, ಉತ್ತರ ದಕ್ಷಿಣ ಎಷ್ಟು ಅಳತೆ ತಗೋತೀರಿ, ಅಥವಾ ಉದ್ದ ಮತ್ತು ಅಗಲ ಎಷ್ಟು ಅಳತೆ ತಗೊಳ್ತೀರಿ, ಅದು ಆಯ ಅಂತ ಅನಿಸ್ಕೊಳ್ಳುತ್ತೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊರಾಯ ಮಾಡಬೇಕು ಒಳಾಯ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆಯಲ್ಲಿ ಇವತ್ತಿನ ಒಂದು ವಿಚಾರ, ನಿಮಗೆ ಯಾರಾದರೂ ಒಂದು ಆಯವನ್ನು ಕೊಟ್ಟಾಗ ಅಥವಾ ಒಂದು ನಕ್ಷೆ ಮಾಡ್ಕೊಂಡು ಬರ್ತೀರಿ ಮನೆಯದು, ಆಯ ಇಲ್ಲದೆ ಮನೆ ಕಟ್ಟಬೇಡಿ ದಯವಿಟ್ಟು. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಹಳೆ ಮನೆಗಳಿಗೆ ಆಯ ನೋಡಬೇಕು ಬೇಡ ಅನ್ನೋದನ್ನು ವಿಚಾರ ತಿಳಿಸಿದ್ದೀನಿ. ಅದಕ್ಕೋಸ್ಕರ ಒಂದು ಹಳೆ ವಿಡಿಯೋದಲ್ಲಿ ಇದೆ, ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಇವತ್ತಿನ ವಿಚಾರ ಕೇವಲ ಆಯಗಳಿರೋದ್ರಿಂದ ಒಂದು ಹೊಸ ಮನೆ ಅಥವಾ ಹೊಸ ಕಟ್ಟಡವನ್ನು ಕಟ್ಟಬೇಕಂತಂದರೆ ಆಯಗಳನ್ನು ನೀವು ಪರಿಶೀಲಿಸಬೇಕಾಗುತ್ತೆ. ಸೊ ಅದು ಯಾವ ಆಯದಲ್ಲಿ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ನೀವೇ ಪರೀಕ್ಷಿಸಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಇದ್ದೇ ಇರುತ್ತೆ. ಸೊ ಆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಆಯಾ ಆ್ಯಂಡ್ರಾಯ್ಡ್ ಅಂತ ಹೇಳ್ಬಿಟ್ಟು ಗೋಪಾಲಕೃಷ್ಣ ಶರ್ಮಾ ಅವರ ಆಯಾ ಆ್ಯಂಡ್ರಾಯ್ಡನ್ನು ಆ್ಯಪನ್ನು ಪ್ಲೇಸ್ಟೋರ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಅದರೊಳಗಡೆ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡೂ ಕೂಡ ಇರೋದರಿಂದ ನೀವು ಅಲ್ಲಿ ಉದ್ದ ಮತ್ತು ಅಗಲ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಕನ್ನಡವನ್ನು ಬಳಸ್ಕೊಂಡ್ರೆ ಅದೇ ರೀತಿ ನಿಮಗೆ ಲೆಂತ್ ಮತ್ತು ವಿಡ್ತ್ ಅಂತ ಕೊಟ್ಟಿರ್ತಾರೆ. ಲೆಂತ್ ಅಂದರೆ ನೀವು ಪೂರ್ವ ಪಶ್ಚಿಮ ಎಷ್ಟು ಅಳತೆಯಲ್ಲಿ ಕಟ್ತಾ ಇದ್ದೀರಿ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಸಪೋಸ್ ಇಂಚಸ್ಸಲ್ಲಿ ಇದ್ರೂ ಕೂಡ ಇಂಚಸ್ಸಲ್ಲಿ ಮೆನ್ಷನ್ ಮಾಡಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಇದು ಏನು ಆಯಗಳ ವಿಚಾರಕ್ಕೆ ಬಂದಾಗ ನಿಮಗೆ ಅದರ ಜೊತೆಯಲ್ಲಿ ಇನ್ನೊಂದು ಅದರೊಳಗೆಲ್ಲ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಆಯ ವರ್ಗ ಯಾವುದು, ವಾರ ವರ್ಗ ಯಾವುದು, ಮತ್ತು ಧನಸಂಖ್ಯೆ ಯಾವುದು, ಋಣಸಂಖ್ಯೆ ಯಾವುದು, ಮನೆಯ ಆಯುಷ್ಯ ಎಷ್ಟು, ಪ್ರತಿಯೊಂದು ವಿಚಾರ ಇರುತ್ತೆ. ಆ ಪ್ರಕಾರ ನೀವು ಆಯಗಳನ್ನು ನೋಡಿಕೊಂಡು ನಿಮ್ಮ ಮನೆಗೆ ಒಂದು ಆಯವನ್ನು ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಅಥವಾ ನಿಮಗೆ ಬೇರೆ ಯಾರಾದರೂ ಆಯವನ್ನು ಕೊಟ್ಟಿದ್ರೂ ಕೂಡ ಆ ಆಯವನ್ನು ನೀವು ಇದು ಸರಿನೋ ತಪ್ಪೋ ಅಥವಾ ಇದು ಎಷ್ಟು ಸಮಂಜಸ ಅನ್ನೋದನ್ನು
ನೀವೇ ಕೂಡ ಪರಿಶೀಲಿಸಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು, ಅಥವಾ ನಿಮಗೆ ಇಲ್ಲಿ ವಿಚಾರಗಳನ್ನು ಕಡಿಮೆ ಸಮಯದಲ್ಲಿ ಹೇಳಬೇಕಂದ್ರೆ, ಯಾಕಂದರೆ ನಾನು ಮುಂಚಿತವಾಗಿ ಹೇಳಿಬಿಟ್ಟಿದ್ದೀನಿ, ಆಯಾ ಅನ್ನೋದು ದೊಡ್ಡ ಸಬ್ಜೆಕ್ಟ್ ಇದು. ಸೊ ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಶಾರ್ಟಾಗಿ ನಿಮಗೆ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು. ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಯಾವ ಜಾಗಕ್ಕೆ ಯಾವ ಕೆಲವೊಬ್ರು ಹೇಳ್ತಾರೆ ಆ ಥರ ಇರಬೇಕು, ಈ ಥರ ಇರಬೇಕು, ಈ ಜಾಗಕ್ಕೆ ಇದೇ ಆಯ ಮಾಡಬೇಕು, ಹೆಸರಿನ ಬಲಕ್ಕೆ ಆಯನು ಅನ್ನುವಂಥದ್ದು ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಸದ್ಯಕ್ಕೆ ಈ ವಿಡಿಯೋ ತಮಗೆ ಇಷ್ಟವಾಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಹೊಸದಾಗಿ ನೋಡೋರು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದು ಮಾಹಿತಿ ಇಷ್ಟ ಇದೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರಗಳು.